Hi friends, welcome back to VR Talks YouTube ಚಾನಲ್. ಆ್ಯಕ್ಚುಲಿ ಇವತ್ತಿನ ವಿಡಿಯೋನಲ್ಲಿ ಏನು ನೋಡಬಹುದು ಅಂದರೆ ಏನೂ ಇಲ್ಲ ಕಂಟೆಂಟು. ಅದಕ್ಕೆ ನಾನೇನು ಇವಾಗೇನು ಕಂಟೆಂಟ್ ಇಲ್ಲ ಏನು ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಅದನ್ನೇ ಒಂದು ಕಂಟೆಂಟಾಗಿ ಮಾಡೋಣ ಅಂತ ಒಂದು ವಿಡಿಯೋ. ಓಕೆನಾ? ಇದರಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಜಸ್ಟ್ ಇವಾಗ ಇದು ಚಿಕ್ಕ ಡಿಸ್ಪ್ಲೇ ಇದೆ ನಮ್ಮದು. ಆ್ಯಕ್ಚುಲಿ ಇದನ್ನು ಇವಾಗ ಅಪ್ಗ್ರೇಡ್ ಮಾಡೋಣ ಅಂತ, ದೊಡ್ಡದಾಗಿ ಮಾಡೋಣ ಅಂತ. ಹಿಂಗೆ ಮಾಡ್ತೀನಿ, ಪ್ರೋಸೆಸ್ ಹೆಂಗಿರುತ್ತೆ, ಪ್ರೋಸೆಸ್ ಅಂದರೆ ಏನಿಲ್ಲ, ಎಲ್ಲರಿಗೂ ಗೊತ್ತಿರೋದೆ, ಗೊತ್ತಿಲ್ಲದೆ ಅವ್ರು ತಿಳ್ಕೊಳ್ಳಿ ಅಷ್ಟೇ. ಕಂಟೆಂಟ್ ಏನಿಲ್ಲ ಐತೆ ಸುಮ್ಮನೆ ಹೆಂಗಂದರೆ, ಯಾಕೆಂದರೆ ಅದು ಕಂಟೆಂಟ್ ಮಾಡೋಕ್ಕೆ ಅದಕ್ಕೆ ಇನ್ನೂ ಪ್ರೋಸೆಸ್ ಇನ್ನೂ ಟೈಮ್ ಐತೆ. ಸೊ ಅಲ್ಲಿವರೆಗೂ ಸುಮ್ಮನೆ ಇರೋಲ್ಲ, ವೀಕ್ಲಿ ಒನ್ಸ್ ಬಿಡಬೇಕು. ಸೊ ಅದಕ್ಕೋಸ್ಕರ ಇವಾಗ ಈ ಡಿಸ್ಪ್ಲೇನ ತೆಗೆದು ದೊಡ್ಡ ಡಿಸ್ಪ್ಲೇ ಹಾಕೋಣ ಅಂತ. ಆ್ಯಕ್ಚುಲಿ ಇದರಲ್ಲಿ ಏನಾಯ್ತು ಗೊತ್ತಾ, ಡಿಸ್ಪ್ಲೇ ಅಂತ ನಾನು ಮಾಮೂಲಿ ಹಾಕೋಣ ಅಂತಿದ್ದೆ, ಆಗಲಿಲ್ಲ. ತೆಗೆದ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ವೀಡಿಯೋ ಶೂಟ್ ಮಾಡೋಣ ಅಂದ್ಕೊಂಡೆ. ಬಟ್ ಹೋದ ವಾರನೂ ಆಗಿಲ್ಲ, ಸೊ ಹಂಗೆ ಮಾಡಿದೆ. ಸೊ ಈ ವಾರನೂ ಹಂಗೆ ಬಿಟ್ಟರೆ ಆಗಲ್ವಲ್ಲ, ಅದಕ್ಕೆ ಏನು ಮಾಡಿದೆ, ಹೋಗಿ ಮಾಡಲೇಬೇಕು ಅಂತ ಪಟ್ಟು ಹಿಡ್ದು ವೈರೆಲ್ಲ ತಂದೆ. ಅದು ನೋಡಿ ಏನೇನು ಮಾಡಿ ಅದನ್ನೇ ಅದಕ್ಕೆ ಹೇಳೋದು, ಓದಬೇಕು ಅಂತ ಅರ್ಧಂಬರ್ಧ ಓದ್ಕೊಂಡು ನಾನು ಆ್ಯಕ್ಚುಲಿ ಏನು ಮಾಡಿದೆ, ಕ್ಲೀನಾಗಿ ಓದಿಲ್ಲ. ಇದನ್ನು ತರಿಸ್ದೆ, ಇದೂ ಆಗಲಿಲ್ಲ. ಆಮೇಲೆ ಇದನ್ನು ತರಿಸ್ದೆ, ಇದೂ ಆಗಲಿಲ್ಲ. ಆಮೇಲೆ ಅದೇ ಥರ ಇರೋದು ಇನ್ನೊಂದು ಇದನ್ನು ತರಿಸ್ದೆ, ಇದನ್ನು ಆಗಲಿಲ್ಲ. ಯಾಕಪ್ಪ ಆಗ್ತಿಲ್ಲ, ನೋ ಸಿಗ್ನಲ್ ಅಂತ ಬರ್ತಾಯಿದೆ. ತೆಗೆದು ಓದಿದ್ರೆ ಗೊತ್ತಾಯಿತು ನನ್ನ ಮಗಂದು ನಾನು ತಂದಿರೋದೇ ರಾಂಗು. ಈ ಡಿಸ್ಪ್ಲೇನ ತೆಗ್ದು ಇದನ್ನ ಹಾಕೋಣ ಅಂತ. ಹೆಂಗಿದೆ ಐಡಿಯಾ? ಚೆನ್ನಾಗಿದೆಯಾ? ಏನು ಕಾಣಿಸಲ್ಲ ಅಂತಲ್ಲ, ಇದು ಸುಮ್ಮನೆ ಅಲ್ಲಿ ನಾನು ನೆಕ್ಸ್ಟ್ ಅಕಾಡೆಮಿ ಮಾಡ್ತೀನಲ್ವ, ಸೊ ಅದಕ್ಕೋಸ್ಕರ ಈಗ ತಂದಿದ್ದೆ ಟಿ ವಿನ. ಸೊ ಇನ್ನು ಅಕಾಡೆಮಿ ಮಾಡೋದು ಲೇಟು, ಸೊ ಅದನ್ನ ಸುಮ್ಮನೆ ಹಾಕಿ ಬಿಟ್ಟರೆ ಹಂಗೆ ಹಾಳಾಗ್ಬಿಡುತ್ತೆ ಅಂತ ಇದನ್ನು ತೆಗೆದ್ಬಿಟ್ಟು ಇದನ್ನು ಹಾಕೋಣ ಅಂತ ದೊಡ್ಡದಾಗಿ. ಸೊ ಇದನ್ನು ಮಾಡೋಣ ಅಂತ ಮಾಡಿದೆ, ನೋಡಿದ್ರೆ ಆಗಲೇ ಇಲ್ಲ. ಡಿಪ್ರೆಷನ್ ಆಮೇಲೆ ದೊಡ್ಡದಾಗಿ ಕಾಣುತ್ತೆ ನಮ್ಮದು ಡಿಸ್ಪ್ಲೇ. ಅದನ್ನು ತೆಗೆದು ಇದನ್ನು ಹಾಕೋಣ ಮಾಡಿದ್ರೆ ಅಲ್ಲಿ ನೋಡಿದ್ರೆ ಇದು VGA ಕೇಬಲು, ಇದು HDMI ಕೇಬಲ್ ಬರ್ತಾನೆ ಇಲ್ಲ ನ್ಯಾಯವಾಗಿ. ಅದಕ್ಕೆ ಇವಾಗ ಐಟಮ್ ತರಿಸಿದ್ದೀನಿ. ಸೊ ಇದೊಂದರಿಂದ ಡಿಸ್ಪ್ಲೇ ದೊಡ್ಡದಾಗ್ಬಿಡುತ್ತೆ. ಇದನ್ನು ಒಂದು ಕಂಟೆಂಟ್ ನೋಡಿ ಹಾಕೋಣ, ನೋಡೋರು ನೋಡಲಿ ಅಲ್ವಾ, ಅಷ್ಟೇ. ಎಲ್ಲ ವೇಸ್ಟ್ ಆಗೋಯ್ತು, ಮನಿ ಫುಲ್ ವೇಸ್ಟ್. ಬರೀ ದುಡ್ಡು ಹಾಳು ಮಾಡೋದ್ರಲ್ಲೇ ನನ್ನ ಟೈಮ್, ಇಡೀ ಜೀವನ ಬರೀ ದುಡ್ಡು ಹಾಳು ಮಾಡೋದ್ರಲ್ಲೇ ಇರುತ್ತೆ. ಯಾರಿಗೋಸ್ಕರ ದುಡಿತಾ ಇದೀವಿ ಅನ್ನೋದೇ ಗೊತ್ತಾಗಲ್ಲ. ಇದನ್ನಾದ್ರು ಓದ್ಬಿಡೋ ನೀಟಾಗಿ. ಹಾಂ ಅಷ್ಟೇ, ಗೊತ್ತಾಯ್ತು. ರೋಬೋಟ್ ಥರ ಓದಿದ್ದೀನಿ. ಒಂದು VGA ಕೇಬಲ್ಲು ಕೊಟ್ಟಿದ್ದಾರೆ, ಇನ್ಪುಟು ಔಟ್ಪುಟ್ಟು HDMI, ಮತ್ತು ಇದರಲ್ಲಿ ಒಂದು ಆಡಿಯೋ ಸಾಕೆಟ್ ಬೇರೆ ಕೊಟ್ಟಿದ್ದಾರೆ. ಸಾಕೆಟ್ ಕನೆಕ್ಷನ್ ಇದೆ, ಔಟ್ಪುಟ್ ಆಡಿಯೋ ಔಟ್ಪುಟ್. ಇದು ಬಂದ್ಬಿಟ್ಟು ಪವರ್ ಅನಿಸುತ್ತೆ. ಇದಕ್ಕೆ ಇದನ್ನು ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡ್ಬಿಟ್ಟು ಇದನ್ನು CPU ಕೊಡಬೇಕು. ಸೊ ಇದರಿಂದ ಇವಾಗ ನಮ್ಮದು ಡಿಸ್ಪ್ಲೇ ದೊಡ್ಡದಾಗುತ್ತೆ. ಇದನ್ನು ಇವಾಗ CPUಗೆ ಕನೆಕ್ಷನ್ ಕೊಡಬೇಕು. ಇಲ್ಲೇ ಐತೆ, ಇದನ್ನ ಕೆಳಗಡೆ ಕೊಡಬೇಕು. ಸುಮ್ಮನೆ ನೋಡ್ರಿ ಇದೆಲ್ಲ ತಂದೆ, ಏನೋ ದೊಡ್ಡ ಇಂಜಿನಿಯರ್ ಥರ ಇದೆಲ್ಲ ತರಿಸ್ಕೊಂಡೆ. ಇದು ಮತ್ತು ಇನ್ನೊಂದು ಯಾವಪ್ಪ ಇದೆಲ್ಲ ನಮ್ಮಮ್ಮ ನೋಡೋದು ಕೆಳದಲ್ಲಿ ಹೊಡಿತಾರೆ, ಅವರು ಗೊತ್ತಿದ್ದು ನಂಗೆ ಇದೆಲ್ಲ ತರಿಸ್ಕೊಂಡೆ. ನೋಡಿದ್ರೆ ಹಾಳಾಗೋಯ್ತು, ಇಷ್ಟು ವೇಸ್ಟ್ ಮಾಡಿದ್ದೀನಿ. ಬಟ್ ಪರವಾಗಿಲ್ಲ, ಕಲಿತೆ. ಇದರಿಂದ ಇದಾಗಲ್ಲ ಅನ್ನೋದು ಕಲಿತೆ ಅಂತ ಪ್ರೈಸ್ನ ದುಡ್ಡು ಎಷ್ಟಾಯ್ತು. ಸೊ ಅಲ್ಲಿವರೆಗೂ ನಮಗೆ ಇದು ಕೆಲಸಕಾರ ಆಗಲಿ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡೋಣ, ಇದನ್ನು ನೋಡ್ಬಿಟ್ಟು ನಮ್ಮಮ್ಮ ಏನಂತಾರ ಗೊತ್ತಿಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ಗೆ 109 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅಂದರೆ 109 ಜನ ಸಬ್ಸ್ಕ್ರೈಬರ್ಸ್, ಅಂದರೆ ಎಲ್ಲ ನಂಗೆ ಗೊತ್ತಿರೋರೇ ಆಗಿರ್ತಾರೆ. ಓಕೆ, ಮಾಡೋಣ, ಮಾಡ್ತಾ ನಾನು ಪ್ರಯತ್ನ ಬಿಡಬೇಕು. ಪ್ರಯತ್ನ ಬಿದ್ದು ಒಂದಿನ ರೀಚ್ ಆಗೇ ಆಗ್ತೀವಿ. CPU ನೋಡಿ,
HDMI ಕೇಬಲ್ ಔಟ್ಪುಟ್ ಇಲ್ಲ. ಸೊ ಇದನ್ನು HDMI ಕೇಬಲ್ ಔಟ್ಪುಟ್ ಮಾಡೋಣ ಅಂತ. ಓಕೆ, ಎಸ್ ಇದೆ HDMI ಕೇಬಲ್ ಮಾಡೋದು. HDMI ಕೇಬಲ್ ಕನ್ವರ್ಟ್ ಮಾಡೋ CM ಅದು VGA ಕೇಬಲಿಂದ HDMI ಕೇಬಲ್ಗೆ ಇದನ್ನು ಇಲ್ಲಿ ಹಾಕೊಬೇಕು. ನುಗ್ತಾನೆ ಬಾಬಾ, ಓ ಮೈ ಗ್ಯಾಡ್, ಇದೇನ ಇದು? ಇತ್ತು ಟೈಟ್ ಮಾಡ್ಕೊಂಬಿಡೋಣ, ಅವಾಗ ಪಿಕ್ಸಲ್ಸ್ಗಳು ಬರಲ್ಲ. ಓಕೆ, ಟೈಟ್ ಆಯಿತು. ಓಕೆ, ಇದಾದಮೇಲೆ ನೆಕ್ಸ್ಟು ಇದು ಬಂದ್ಬಿಟ್ಟು ಆಡಿಯೋ. ಆಮೇಲೆ ಇದು USB, ಇದಕ್ಕೆ ಪವರ್. ಓಕೆ, ನೆಕ್ಸ್ಟು HDMI ಕೇಬಲ್ ಅಟ್ಯಾಚ್ ಮಾಡಿಬಿಡೋಣ. HDMI ಕೇಬಲ್ ಆಲ್ರೆಡಿ TV ಕೊಟ್ಟಿದ್ದೀನಿ. ಸೊ ಇದನ್ನು ಕಂಪ್ಯೂಟರ್ ಕೊಡಬೇಕು. HDMI ಕೇಬಲ್, ಸೊ ಇದನ್ನು ಇದಕ್ಕೆ ಕೊಡೋಣ. ಓಕೆ, ಇವಾಗ ಯಾವುದಾದ್ರು ಹಳೆದೆಲ್ಲ ಹೆಂಗಿತ್ತು ಕೊಟ್ಬಿಡೋಣ. ವಯರ್ ಜಿಗಿ ಅಂತ ಐತೆ. ಇದು ಕೀಬೋರ್ಡು, ಟಿನಿ ಅಂತಲ್ಲ ಆ ಕೀಬೋರ್ಡು. ಆಮೇಲೆ ಇದು ಪವರ್ ಲಾಸ್ಟಲ್ಲಿ ಕೊಡೋಣ, ಸಾಕಿ ಕೊಡ್ಬಿಟ್ರೆ ಕಷ್ಟ. ಇದು ಯಾವುದಪ್ಪ, ಮೌಸ್ದು ಕೊಡೋಣ. ಮೌಸ್ ಮುಗ್ತಾನೆ ಇಲ್ಲ, ಇಂಥದ್ದು ಮಾರಾರೆ. ಬೇರೆ ಪೋರ್ಟ್ ಹಾಕೋಣ ಅಷ್ಟೇ, ತಲೆ ಕೆಡ್ಸ್ಕೊಂಡು. ಕೇರಳ ಆಯಿತು. ನಾವು ಪವರ್ ಬಿಡೋಣ. ಇದು ಪವರ್ದು ಬಿಚ್ಚಿಬಿಟ್ಟೆ. ನೆಕ್ಸ್ಟು ಯಾವುದಪ್ಪ ಇದು, ಕಂಪ್ಯೂಟರ್ ಇಷ್ಟೊಂದು ಐತೆ, ಅದನ್ನು ಬಿಚ್ಚಿಬಿಟ್ಟೆ. ಯೂಸ್ ಆಗುತ್ತೆ ಒಂದಿಲ್ಲ ಒಂದಿನ. ಇದೆಲ್ಲ ಎತ್ಕೊಂಡ್ಬಿಡೋಣ ಹುಷಾರಾಗಿ. ಓಕೆ, ಲಾಸ್ಟಲ್ಲಿ ಪವರ್ ಕೊಟ್ಕೊಂಡ್ಬಿಡೋಣ, ಬೇರೆ ಚಾಕೋಳಿಗಳದಪ್ಪ. ಓಕೆ, ಚೆಕ್ ಮಾಡ್ಬಿಡೋಣ. ಈಗ ಆನ್ ಮಾಡಿದ್ದೀವಿ, ಸೊ ಟಿವಿನ ಆನ್ ಮಾಡಿಬಿಡೋಣ. ಆನಲ್ಲಿಲ್ವಾ? ಹೆವಿ ದೊಡ್ಡದಾಗೋಯ್ತು ನೋಡ್ರಿ. ಸ್ಕ್ರೀನಲ್ಲಿ ಚಿಕ್ಕದಾಗಿ ಕಾಣ್ತಿದ್ದೀನೋ, ಕೂತಿರೋದಕ್ಕೆ ಊರಾಗ್ಲೇ ಐತೆ. ಆದರೆ ಡಿಸೈನಿಂಗ್ ಅಂತ ಬಂದರೆ ಒಳ್ಳೆ ವರ್ಕ್ ಮಾಡ್ಬೋದು. ವಾವ್, ನೋಡೋಣ ಯಾವುದನ್ನು ಕಾಪಿ ಪೇಸ್ಟ್ ಮಾಡಿ. ಎಲ್ಲಿ ಒಂದೂ ಇಲ್ಲ. ಓಕೆ, ಏನಪ್ಪ, ಅಯ್ಯಪ್ಪ, ಹಾಂ, ವಾವ್ ನೋಡ್ರಿ ಎಷ್ಟು ದೊಡ್ಡದಾಗೈತೆ. ಈಗ ಬೇರೆ ಚೆನ್ನಾಗಿ ನೋಡೋಕೆ ಹೆಂಗೆ ವರ್ಕ್ ಮಾಡೋದು ಅಂತ. ಹೆವಿ ದೊಡ್ಡದಾಗೈತೆ. ಓಕೆ, ಇದೆಲ್ಲ ಚಿಕ್ಕದು ಮಾಡ್ಕೊಂಬಿಡೋಣ. ಡಿಸ್ಪ್ಲೇ ಸ್ಮಾಲ್ ಪ್ಲೈ.
ನಾನು ಇದರಲ್ಲೇನೋ ಚಿಕ್ಕ ಚಿಕ್ಕದು ಮಾಡ್ಬೋದಂತ ರೆಸಲ್ಯೂಷನ್ ಎಲ್ಲ ಐ ಮಾಡ್ಬಿಡೋಣ, ಯಾಕಂದರೆ ಇದು ಐ ಇದಲ್ವಾ ಅದಕ್ಕೆ. ಆ್ಯಕ್ಚುಲಿ ನೋ ಸಿಗ್ನಲ್ಲ ಐ. ಓ ಮೈ ಗಾಡ್, ಏನಿದೆ ಹಂಗೈತೆ. ರಿವರ್ಟ್ ತುಂಬ ದಪ್ಪಾಯಿತು. ಲ್ಯಾಂಡ್ಸ್ಕೇಪು ಓಕೆ, ಆದರೆ ತುಂಬ ಇನ್ನೂ ಚಿಕ್ಕ ಚಿಕ್ಕದು ಮಾಡೋಣ ಅಂದರೆ ಆಗಲ್ವೇ, ನೋಡೋಣ ಇದೆ. ಓಕೆ, ನಾಟ್ ಬ್ಯಾಡ್, ಚಿಕ್ಕದಾಯಿತು. ಸೊ ಇನ್ನು ರೆಸಲ್ಯೂಷನ್ ಜಾಸ್ತಿ ಮಾಡೋಣ. ಅಪ್ಲೈ. ಇನ್ನೂ ಚಿಕ್ಕದು ಮಾಡಿದ್ದೀನಿ, ಅದು ನನಗೆ ಬ್ಲರ್ ಹಾಕೊಂಡಿರುತ್ತೆ. ಬೇಡ, ಇದಕ್ಕಿಂತ ಅದೇ ಚೆನ್ನಾಗಿತ್ತು. A few moments later. ಇದು ಚೆನ್ನಾಗಿದೆ. ಲ್ಯಾಂಡ್ಸ್ಕೇಪ್ ಫಿಟ್ ಪಿಂಟ. ಅಪ್ಲೈ ಮಾಡೋಣ. ಅಯ್ಯಯ್ಯ, Tecnologia! ಉಲ್ಟಾ ಹೋಯ್ತು. ಓಕೆ ಸಾಕು, ಮಾಡೋಕೆ ಹೋದರೆ ನಮಗೆ ಬರೋಲ್ಲ. ವಾಲ್ಪೇಪರನ್ನು ಚೇಂಜ್ ಮಾಡಿಬಿಡೋಣ, ಮಸ್ತಾಗಿರೋದೊಂದು ಹಾಕೋಣ. ಹೈ ಫ್ರೆಂಡ್ಸ್, ಇಷ್ಟ ಆಯಿತು ಇವತ್ತಿನ ವೀಡಿಯೋನಲ್ಲಿ. ಇದೊಂದಿನ ತುಂಬ ಉಪಕಾರ ಆಗಿದೆ. ಓಕೆ, ಈ ವಿಡಿಯೋನಲ್ಲಿ ಏನಾದ್ರು ನಿಮ್ಗೇನಾದ್ರು ಯೂಸ್ಫುಲ್ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಎತ್ತಿಕ್ಬಿಡೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಇನ್ನೊಂದು ವಿಡಿಯೋನಲ್ಲಿ ನೋಡೋಣ. ಸಿ ಯು.